ನಮಸ್ಕಾರ ಸ್ನೇಹಿತರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ. ನೀವೆಲ್ಲ ಹತ್ತಿ ಹಣ್ಣನ್ನು ನೋಡಿರ್ಬಹುದು. ಹೊರಗೆಲ್ಲ ತಳುಕು, ಒಳಗೆ ಹುಳುಕು. ನಿಜಕ್ಕೂ ಇದು ಕಾಂಗ್ರೆಸ್ಗೆ ಪ್ರಸ್ತುತವಾಗಿ ಅಪ್ಲೈ ಆಗ್ತಾ ಇದೆಯಾ? ಬಹಿರಂಗವಾಗಿ ಮೇಲ್ನೋಟಕ್ಕೆ ಕಾಂಗ್ರೆಸ್ನ ಒಳವಲಯದಲ್ಲಿ ಎಲ್ಲಾ ಸರಿ ಇದೆ ಅಂತ ಕಣ್ಣಿಗೆ ಕಾಣ್ತಾ ಇದ್ರು, ಒಳಗೆ ಎಲ್ಲ ಹುಳುಕಾಗಿದೆಯಾ? ನೀವು ಅಬ್ಸರ್ವ್ ಮಾಡಿದ್ರೆ ಸ್ಪಷ್ಟವಾಗಿ ಒಂದಂಶ ಗೊತ್ತಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು ದಿನದಿಂದ ದಿನಕ್ಕೆ ವೀಕ್ ಆಗ್ತಾ ಹೋಗ್ತಾ ಇದ್ದಾರಾ? ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರ ಬಣದವರು ದಿನಂಪ್ರತಿ ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ಮಾಡ್ತಾನೆ ಬರ್ತಾ ಇದ್ದಾರೆ. ಇದನ್ನ ನೋಡಿ ಡಿ ಕೆ ಬಲ ಕುಗ್ಗಿದೆ ಅಂತ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು. ಕಾರಣ ಹೈಕಮಾಂಡ್ ಡಿ ಕೆ ಪರ ಬಲವಾಗಿ ನಿಂತಿರೋದು. ಈಗ ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಯಾರ ಕೈ ಮೇಲಾಗುತ್ತೆ? ಡಿ ಕೆ ತಂತ್ರಕ್ಕೆ ಆ ಕಡೆ ಸಿದ್ದು ಬಣ ಪ್ರತಿತಂತ್ರ ಎಣಿತಾ ಇದೆ. ಸಿಎಂ ಆಗೋದಕ್ಕೆ ಏನ್ ಬೇಕೋ ಎಲ್ಲ ಪ್ರಯತ್ನನ ಡಿ ಕೆ ಮಾಡ್ತಾನೆ ಬಂದಿದ್ದಾರೆ. ಈಗ ಡಿ ಕೆಗೆ 60 ಶಾಸಕರ ಬೆಂಬಲ ಬೆನ್ನಿಗಿದೆಯಾ? ಇದೇ ನವೆಂಬರ್ನ ಒಳಗೆ ಬಂಡೆ ಸಿಎಂ ಆಗೋದು ಪಕ್ಕಾನಾ? ಮುಹೂರ್ತನೂ ಫಿಕ್ಸ್ ಆಗಿ ಹೋಯ್ತಾ? ಡಿ ಕೆ ಶಿವಕುಮಾರ್ ಅವರೇ ಹೇಳಿದ ರೀತಿ ಒದ್ದು ಕಿದ್ದುಕೊಳ್ಳುವ ಸಮಯ ಬಂದೇ ಬಿಡ್ತಾ? ಬೆನ್ನಿಗೆ ಚೂರಿ ಆಗ್ತಾ ಇರೋರು ಯಾರು? ಡಿ ಕೆ ವಿರುದ್ಧ ವಿರೋಧಿಗಳೆಲ್ಲ ಒಂದಾಗ್ತಾ ಇರೋದು ಯಾಕೆ? ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನ ಒಳವಲಯದಲ್ಲಿ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಇಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ಬಣ ಬಡಿದಾಟದಲ್ಲಿ ಒಬ್ರೋ ಇಬ್ರೋ ಹಾಗೊಮ್ಮೆ ಹೀಗೊಮ್ಮೆ ಬಂದು ಹೇಳಿಕೆ ಕೊಡ್ತಾ ಇದ್ರು. ಆದ್ರೆ ಈಗ ಅದು ಫೈನಲ್ ಹಂತಕ್ಕೆ ಬಂದ್ ನಿಂತಿದೆ. ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಅಸ್ತ್ರ ಪ್ರಯೋಗ ಮಾಡಿದ್ರು. ಅದಕ್ಕೆ ಪ್ರತಿ ಅಸ್ತ್ರವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮತ್ತು ಡಿ ಕೆ ಹತ್ರ ಇರತಕ್ಕಂತ 1ಕ್ಕೂ ಹೆಚ್ಚಿನ ಖಾತೆನ ವಾಪಸ್ ಪಡೆಯುವ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕೆ ಎನ್ ರಾಜಣ್ಣ. ಡಿ ಕೆ ಎಚ್ಚರಿಕೆ ಕೊಟ್ಟರು, ಕೆ ಎನ್ ರಾಜಣ್ಣ ಕ್ಯಾರೆ ಅಂತ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇನು ಸಾಮಾನ್ಯನ ಉಪಮುಖ್ಯಮಂತ್ರಿ ಆಗಿರೋರು, ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರೋರು. ಅಧ್ಯಕ್ಷರಿಗೆ ಬೆಲೆ ಕೊಡ್ತಾ ಇಲ್ಲ ಕೆ ಎನ್ ರಾಜಣ್ಣ. ಅದು ಸೂಕ್ಷ್ಮವಾಗಿ ಗಮನ ಕೊಡಿ. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಗೆ ಟವಲ್ ಹಾಕೋದಕ್ಕೆ ಶುರು ಮಾಡಿದ್ರು, ಅಲ್ಲಿಂದಲೇ ಅವರ ಬಲ ಕುಗ್ಗಿಸೋದಕ್ಕೆ ಪ್ರಯತ್ನ ನಡೀತಾ ಇದೆ ಸಿದ್ದು ಬಣದಿಂದ. ಹೊಸ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಇಷ್ಟರಲ್ಲೇ ನೇಮಕ ಆಗುತ್ತೆ ಅನ್ನುವ ಊಹಾಪೋಹಗಳು ಸಹ ಕಾಂಗ್ರೆಸ್ ನಲ್ಲಿ ಎದ್ದಿದೆ. ಅದಕ್ಕೆ ಕಾರಣ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರೇ ಮೊನ್ನೆ ತಮ್ಮ ಬಾಯಿಂದಲೇ ಹೇಳಿರೋದು, ಒಂದೊಂದೇ ರಾಜ್ಯಗಳಲ್ಲಿ ಅಧ್ಯಕ್ಷರನ್ನ ಕಾಂಗ್ರೆಸ್ ಬದಲಾವಣೆ ಮಾಡ್ತಾ ಬರುತ್ತೆ ಅಂತ. ಹಾಗಾದ್ರೆ ಬಂದೇ ಬಿಡ್ತಾ ಕರ್ನಾಟಕದ ಪಾಳಿ ಕೂಡ. ಒಡಿಶಾದಲ್ಲಿ ನಾವು ಅಧ್ಯಕ್ಷರ ಬದಲಾವಣೆ ಮಾಡ್ಬಿಟ್ಟಿದೀವಿ, ಹಿಂದುಳಿದ ವರ್ಗಕ್ಕೆ ಮಣೆ ಹಾಕಿದೀವಿ ಅಂತ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಹೇಳಿದ್ರು. ಇದರ ಅರ್ಥ ಏನು? ಇದೇ ಕರ್ನಾಟಕಕ್ಕೂ ಅಪ್ಲೈ ಆಗುತ್ತೆ ಅಂತಾನಾ? ಹಿಂದುಳಿದ ವರ್ಗದವರಿಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಹೋಗುತ್ತೆ ಅಂತಾನಾ? ನಿಮಗೆಲ್ಲ ನೆನಪಿರ್ಲಿ, ಈಗಾಗ್ಲೇ ದಲಿತ ಶಾಸಕರು ಮತ್ತು ಸಚಿವರು ಕೆಪಿಸಿಸಿಗೆ ಹಿಂದುಳಿದ ವರ್ಗದವರೇ ಅಧ್ಯಕ್ಷರಾಗಬೇಕು ಅಂತ ಒತ್ತಡ ಸಹ ಏರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಖರ್ಗೆ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಖರ್ಗೆ ಮಾತಿಗೆ ವ್ಯತಿರಿಕ್ತವಾಗಿ ಡಿ ಕೆ ಸಹ ಟಾಂಗ್ ಕೊಡ್ತಾರೆ, ಟ್ವೀಟ್ ಮಾಡ್ತಾರೆ. ಪ್ರಯತ್ನ ಮಾಡಿ ನೋಡಿ, ಸಫಲ ಆಗ್ತಿರೋ ವಿಫಲ ಆಗ್ತಿರೋ ನೋಡೋಣ ಅಂತ. ಅಂದ್ರೆ ಕೆಪಿಸಿಸಿ ವರ್ಸಸ್ ಎಐಸಿಸಿ, ಖರ್ಗೆ ವರ್ಸಸ್ ಡಿ ಕೆ ಶಿವಕುಮಾರ್ ಆಯ್ತಾ ಇದು? ನಿಮಗೆ ಅನುಮಾನ ಬರ್ಬೋದು, ಈಗ ಯಾಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಪ್ರಸ್ತಾಪಕ್ಕೆ ಬರ್ತಾ ಇದೆ ಅಂತ. ಅದಕ್ಕೆ ಕಾರಣ ಪವರ್ ಶೇರಿಂಗ್ ಸಹ ಹತ್ರ ಬರ್ತಾ ಇರೋದು. ಯಾಕಂದ್ರೆ ಈ ಒಪ್ಪಂದ ಆಗಿರೋದು ಹೈಕಮಾಂಡ್ ಲೆವೆಲ್ ನಲ್ಲಿ ಅಲಿಖಿತ ಒಪ್ಪಂದ. ಡಿ ಕೆ ಮತ್ತು ಸಿದ್ದರಾಮಯ್ಯನವರು ಇಬ್ಬರನ್ನು ಕೂರಿಸಿಕೊಂಡು 2.5 ವರ್ಷ ಅಂತ ಪವರ್ ಶೇರಿಂಗ್ ಮಾಡಿರೋದು. ಈಗ ಕುರ್ಚಿ ಬಿಟ್ಕೊಡೋದಿಕ್ಕೆ ಸಿದ್ದು ಬಣ ರೆಡಿ ಇಲ್ಲ. ಡಿ ಕೆಗೆ ಟಾಂಗ್ ಕೊಡೋದಿಕ್ಕೆ, ಬ್ಯಾಕ್ ಫುಟ್ ಗೆ ತರೋದಿಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಯ ಬದಲಾವಣೆಯ ಪ್ರಸ್ತಾಪನ ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಯಿಂದ ಎಳಿಸ್ತಾ ಇದ್ದಾರಾ? ಖರ್ಗೆ ಕೂಡ ಈಗ ಡಿ ಕೆಗೆ ವಿರುದ್ಧ ಆಗೋಗ್ಬಿಟ್ರ. ಯಾಕಂದ್ರೆ ಪವರ್ ಶೇರಿಂಗ್ ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರೇ ಡೆಲ್ಲಿನಲ್ಲಿ ನಿಂತ್ಕೊಂಡೇ ಹೇಳಿರೋದು. ಇಷ್ಟಾದ ಮೇಲೂ ಸಿದ್ದು ಬಣ ಇದನ್ನ ನೋಡ್ಕೊಂಡು ಸುಮ್ಮನೆ ಇರೋಕಾಗುತ್ತಾ? ಪವರ್ ಶೇರಿಂಗ್ ನ ಡಿ ಕೆ ಪ್ರಸ್ತಾಪಕ್ಕೆ ಹಿನ್ನಡೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಡಿ ಕೆ ಬಲವನ್ನು ಕುಗ್ಗಿಸ್ಬೇಕು. ಅದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಪ್ರಸ್ತಾಪ ಮಾಡೋ ಮೂಲಕ. ಇದನ್ನ ಸಿದ್ದು ಬಣದ ಕೆ ಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಅವರು ಮತ್ತು ಜಿ ಪರಮೇಶ್ವರ್ ಅವರು ಖುದ್ದು ಹೈಕಮಾಂಡ್ ಗೆ ದಿಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿರೋದು. ರಾಜ್ಯ ಕಾಂಗ್ರೆಸ್ ನಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ಫಾರ್ಮುಲಾ ಡಿ ಕೆ ಶಿವಕುಮಾರ್ಗೂ ಅಪ್ಲೈ ಆಗ್ಬೇಕು. ಕರ್ನಾಟಕ ಕೆಪಿಸಿಸಿಗೆ ಹಿಂದುಳಿದ ದಲಿತ ವರ್ಗದವರೇ ಅಧ್ಯಕ್ಷರಾಗಬೇಕು ಅನ್ನೋ ಡಿಮ್ಯಾಂಡ್ ನ ಸಿದ್ದು ಬಣ ಇಡ್ತಾ ಇರೋದು. ಡಿಕೆಶಿಯನ್ನ ಸಿಎಂ ರೇಸ್ ನಿಂದ ಹೊರಗಿಡೋದಕ್ಕೆ ಯಾವ ರೀತಿ ವ್ಯವಸ್ಥಿತವಾಗಿ ಸಿದ್ದು ಬಣ ಪ್ಲಾನ್ ಮಾಡ್ತಾ ಇದೆ ನೀವೇ ನೋಡಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ನಾವು ಸಿಎಂ ಹುದ್ದೆ ಆಕಾಂಕ್ಷಿ ಅಂತ ಹೊರನೋಟಕ್ಕೆ ಹೇಳಿಕೊಳ್ತಾ ಇದ್ರು, ಹೈಕಮಾಂಡ್ ನ ಸಂಪೂರ್ಣ ಕೃಪಾ ಕಟಾಕ್ಷ ಡಿ ಕೆ ಮೇಲಿದೆ ಅನ್ನೋದು ಈ ಇಬ್ರು ನಾಯಕರಿಗೆ ಗೊತ್ತಿದೆ. ಈಗ ನಾವೇನಾದ್ರೂ ಡಿ ಕೆಗೆ
ಪರ್ಯಾಯವಾಗಿ ನಮ್ಮ ಹೆಸರನ್ನ ಮುಖ್ಯಮಂತ್ರಿ ಹುದ್ದೆಗೆ ಕನ್ಸಿಡರ್ ಮಾಡಬೇಕು ಅಂತ ಹೈಕಮಾಂಡ್ ಬಳಿ ಪ್ರಸ್ತಾಪ ಮಾಡಿದ್ದೇ ಆದ್ರೆ ಅದು ಆಗಿ ಹೋಗೋ ವಿಚಾರ ಅಲ್ಲ. ಈಗ ಮಾಡ್ಬೇಕಾಗಿರೋದೇನು, ಮುಖ್ಯಮಂತ್ರಿ ಹುದ್ದೆನ ಟಚ್ ಮಾಡೋದಕ್ಕೆ ಹೋಗ್ಬಾರ್ದು, ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಮತ್ತು ಜಿ ಪರಮೇಶ್ವರ್ ಅವರ ಆಸೆ ಕೂಡ. ಯಾಕಂದ್ರೆ ಅವರಿಗೆ ಡಿ.ಕೆ ಮುಖ್ಯಮಂತ್ರಿ ಆದ್ಮೇಲೆ ಅವರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ. ಈ ಎಲ್ಲ ಕಾಂಗ್ರೆಸ್ ನಲ್ಲಿನ ಒಳ ಉಳುಕುಗಳು ಸಿದ್ದರಾಮಯ್ಯನವರಿಗೂ ಗೊತ್ತಿದೆ. ಹಾಗಾಗಿ ಅವರು ಜಿ ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರನ್ನ ಡಿ.ಕೆಯ ಸ್ಪೀಡ್ ಬ್ರೇಕರ್ ಗಳಾಗಿ ಬಳಸ್ಕೊಳ್ತಾ ಇದ್ದಾರೆ. ಅದರ ಭಾಗವಾಗಿ ಶೋಷಿತರ ಸಮಾವೇಶ ಅಂತ ನಡೆಸೋದಕ್ಕೆ ಮುಂದಾಗಿರೋದು. ಅದರ ಭಾಗವಾಗಿ ಕೆಪಿಸಿಸಿಗೆ ದಲಿತರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋ ಆಂದೋಲನನ ಸೃಷ್ಟಿ ಮಾಡಿರೋದು. ಅದರಲ್ಲೂ ಶೋಷಿತರ ಸಮಾವೇಶಕ್ಕೆ ಉದ್ದೇಶ ಪೂರ್ವಕವಾಗಿ ಡಿ.ಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟು ನಡೆಸೋದಕ್ಕೆ ಮುಂದಾಗಿರೋದು ಸಿದ್ದು ಬಣ. ಡಿ.ಕೆ ಸಂಪರ್ಕನೇ ಮಾಡಿಲ್ಲ, ಡೈರೆಕ್ಟ್ ಆಗಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಸಂಪರ್ಕ ಮಾಡಿ ಅದಕ್ಕೆ ಅನುಮತಿ ಪಡೆಯೋ ಪ್ರಯತ್ನ ಮಾಡಿರೋದು. ಇಷ್ಟೆಲ್ಲ ಡ್ರಾಮಾಗಳ ಮಧ್ಯೆ ಸಿಎಂ ಆಗಬೇಕು ಅಂತ ಯಾರಾದ್ರೂ ಇಚ್ಛೆ ಪಟ್ರೆ ಅದಕ್ಕೆ ಶಾಸಕರ ಬೆಂಬಲ ಬೇಕಾಗತ್ತೆ. ಶಾಸಕರ ಬೆಂಬಲ ಇದ್ರೆ ಮುಖ್ಯಮಂತ್ರಿ ಆಗೋದನ್ನ ಯಾರು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಡಿ.ಕೆ ಕಣ್ಣು ಬಿದ್ದಿರೋದು ಇದೇ ಶಾಸಕರ ಮೇಲೆ. ಯಾಕಂದ್ರೆ ಒಪ್ಪಂದ ಆಗಿರಬಹುದು, ಶಾಸಕರ ಬೆಂಬಲ ಸಿದ್ದರಾಮಯ್ಯನವರಿಗೆ ಇದ್ರೆ ಡಿ.ಕೆ ಏನ್ ಮಾಡೋದಕ್ಕಾಗತ್ತೆ. ಈಗ ಹೇಗಿದ್ರು ಡಿ.ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನ ಕೃಪಾ ಕಟಾಕ್ಷ ಅಂತೂ ಇದ್ದೇ ಇದೆ. ಉಳಿದಿರೋದು ಶಾಸಕರ ಬೆಂಬಲವನ್ನು ಒಗ್ಗೂಡಿಸೋದು. ಈ ಟಾಸ್ಕ್ ನಲ್ಲಿ ತೊಡಗಿರೋದು ಡಿ.ಕೆ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗತ್ತೆ, ಯಾವಾಗ ಡಿ.ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ದೂರ ಇಡೋದಕ್ಕೆ ಸಿದ್ದು ಬಣ ಮಾಸ್ಟರ್ ಪ್ಲಾನ್ ಮಾಡ್ತೋ ಆಗಿನಿಂದ ಒಬ್ಬೊಬ್ಬರಾಗೆ ಡಿ.ಕೆ ಬೆಂಬಲಿಗ ಶಾಸಕರು ಹೊರಗ್ ಬಂದು ಸ್ಟೇಟ್ಮೆಂಟ್ಸ್ ನ ಕೊಡ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಒಗ್ಗೂಡಿ ಡಿ.ಕೆ ಬೆನ್ನಿಗೆ ನಿಂತಿದ್ದಾರೆ. ಹೈಕಮಾಂಡ್ ಅಂತೂ ಈ ಹಂತದಲ್ಲಿ ಡಿ.ಕೆ ಶಿವಕುಮಾರ್ ಅವರನ್ನ ವಿರೋಧ ಕಟ್ಟಿಕೊಳ್ಳೋದಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ಗೆ ಸಂಪನ್ಮೂಲ ವ್ಯಕ್ತಿ ಡಿ.ಕೆ ಶಿವಕುಮಾರ್ ಅವರು. ಪಕ್ಷನ ಅಧಿಕಾರಕ್ಕೆ ತರುವಲ್ಲಿ ಸಿದ್ದರಾಮಯ್ಯನವರಷ್ಟೇ ಪ್ರಮುಖ ಪಾತ್ರ ಡಿ.ಕೆದು ಇದೆ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಈಗ್ಲೂ ನಂಬ್ತಾರೆ. ಬೇರೆ ರಾಜ್ಯಗಳಲ್ಲೆಲ್ಲ ಕಾಂಗ್ರೆಸ್ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿದಾಗ್ಲೆಲ್ಲ ಡಿ.ಕೆ ಶಿವಕುಮಾರ್ ಅವರೇ ನೆನಪಾಗೋದು ಹೈಕಮಾಂಡ್ಗೆ. ಅಲ್ಲೆಲ್ಲ ಟ್ರಬಲ್ ಶೂಟರ್ ರೀತಿ ಕೆಲಸ ಮಾಡಿದ್ದಾರೆ ಅಂತ ಹೈಕಮಾಂಡ್ ಈಗ್ಲೂ ನಂಬುತ್ತೆ. ನೀವು ಕರ್ನಾಟಕದ ವಿಚಾರಕ್ಕೆ ಬನ್ನಿ, ಒಕ್ಕಲಿಗ ಮತ ಬ್ಯಾಂಕು ದೊಡ್ಡ ವೋಟ್ ಬ್ಯಾಂಕು. ಈಗ ಜೆಡಿಎಸ್ ಅವಸಾನದತ್ತ ಸಾಗ್ತಾ ಇದೆ ದಿನದಿಂದ ದಿನಕ್ಕೆ. ಆ ಕಡೆ ಒಕ್ಕಲಿಗ ನಾಯಕರಾಗಿ ಡಿ.ಕೆ ಶಿವಕುಮಾರ್ ಉದಯೋನ್ಮುಖರಾಗ್ತಾ ಇದ್ದಾರೆ. ಒಂದು ವೇಳೆ ಡಿ.ಕೆ ಸಿಎಂ ಆಗೋದನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ರೆ ಒಕ್ಕಲಿಗರ ವಿರೋಧಿ ಕಟ್ಕೊಳ್ಬೇಕಾಗುತ್ತೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬೇರೆ ಬರ್ತಾ ಇದೆ. ಬಿಜೆಪಿ ಸಾಲು ರಾಜ್ಯಗಳಲ್ಲಿ ಗೆದ್ದು ಕಾಂಗ್ರೆಸ್ಗೆ ದೊಡ್ಡ ಚಾಲೆಂಜ್ ಆಗ್ತಾ ಇದೆ. ಈಗ ಸ್ವಲ್ಪವಾಗಿ ಡಿ.ಕೆ ಶಿವಕುಮಾರ್ ಅವರ ಪರ ಹಲವಾರು ಶಾಸಕರು ಧ್ವನಿ ಎತ್ತೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಆ ಶಾಸಕರ ಪೈಕಿ ಕೆಲವು ಹೆಸರನ್ನ ನೀವು ನೆನಪು ಮಾಡಿಕೊಳ್ಳಬಹುದು. ಬಸವರಾಜ್ ಶಿವಗಂಗಾ, ಮಾಗಡಿ ಬಾಲಕೃಷ್ಣ, ಕುಣಿಗಲ್ ರಂಗನಾಥ್, ರವಿ ಗಾಣಿಗ, ಇಕ್ಬಾಲ್ ಹುಸೇನ್, ಸಿ.ಪಿ. ಯೋಗೇಶ್ವರ್, ಎನ್.ಎ. ಹ್ಯಾರಿಸ್, ಆನೇಕಲ್ ಶಿವಣ್ಣ. ಈ ರೀತಿ ಪಟ್ಟಿ ಬೆಳಿತಾನೆ ಹೋಗುತ್ತೆ. ಇನ್ನ ಸಚಿವರ ವಿಚಾರಕ್ಕೆ ಬಂದ್ರೆ ಮಧು ಬಂಗಾರಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಸುಧಾಕರ್ ಸೇರಿದಂತೆ ಇನ್ನಿತರ ಸಚಿವರು ಸಹ ಡಿ.ಕೆಗೆ ಜೈ ಅಂತ ಇದ್ದಾರೆ. ಇನ್ನು ಡಿ.ಕೆ ಬಣದಲ್ಲೂ ಗುರುತಿಸಿಕೊಳ್ಳದೆ ಸಿದ್ದು ಬಣದಲ್ಲೂ ಗುರುತಿಸಿಕೊಳ್ಳದ ಅನೇಕ ತಟಸ್ಥರು ಇದ್ದಾರೆ. ಚಲುವರಾಯಸ್ವಾಮಿ, ಆರ್.ಬಿ. ತಿಮ್ಮಾಪುರ, ರಾಮಲಿಂಗಾರೆಡ್ಡಿ, ಶಿವಾನಂದ ಪಾಟೀಲ್ರು, ಮುನಿಯಪ್ಪ, ಎಂ.ಸಿ. ಸುಧಾಕರ್ ಅವರು ಸಹ ಕಡಿಮೆ ಸಂಖ್ಯೆಯಲ್ಲಿ ಏನೂ ಇಲ್ಲ. ಇವರೆಲ್ಲ ಸಪೋರ್ಟ್ ಮಾಡೋದು ಹೈಕಮಾಂಡ್ಗೆ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧ ಅನ್ನೋರು. ಸಹಜವಾಗಿ ಹೈಕಮಾಂಡ್ ಬೆಂಬಲ ಈಗ ಆಲ್ರೆಡಿ ಡಿ.ಕೆ ಶಿವಕುಮಾರ್ ಅವರಿಗೆ ಇದೆ. ಇದು ಸಹ ಸಿಎಂ ಹುದ್ದೆ ದೃಷ್ಟಿಯಿಂದ ಡಿ.ಕೆಗೆ ಪಾಸಿಟಿವ್ ಆಗೋ ಎಲ್ಲ ಲಕ್ಷಣಗಳು ಇದೆ. ಇನ್ನೊಂದು ವಿಚಾರ ಗಮನಿಸಬೇಕಾಗಿರೋದಿಲ್ಲಿ, ಡಿ.ಕೆ ಹಿಂದಿನ ರೀತಿ ಸಿದ್ದು ಬಣಕ್ಕೆ ಟಾಂಗ್ ಕೊಡೋದಕ್ಕೆ ಹೋಗ್ತಾ ಇಲ್ಲ. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾತಿಗೆ ಮಾತು ಬೆಳೆಸೋದ್ರಿಂದ ಶತ್ರುಗಳು ಜಾಸ್ತಿ ಆಗ್ತಾರೆ ಅನ್ನೋದು ಡಿ.ಕೆ ಈಗ ಕಲಿತಿರ್ತಕ್ಕಂತ ಮತ್ತೊಂದು ಪಾಠ. ಇನ್ನು ಪಕ್ಷದಲ್ಲಂತೂ ಸಿದ್ದು ಬಣದ ಕೈ ಮೇಲಾಗದಂತೆ ನೋಡ್ಕೊಳ್ತಾ ಇದ್ದಾರೆ. ಆಯಕಟ್ಟಿನ ಜಾಗದಲ್ಲಿ ತಮ್ಮವರನ್ನೇ ಕೂರಿಸ್ತಾ ಇದ್ದಾರೆ. ಅದು ಪಕ್ಷದಲ್ಲಿರುವ ಹುದ್ದೆಗಳಾಗಿರ್ಬೋದು, ಸರ್ಕಾರದ ಆಯಕಟ್ಟಿನ ಇಲಾಖೆಗಳಾಗಿರ್ಬೋದು. ಇನ್ನ ಇದಕ್ಕೆ ಪುಷ್ಟಿ ಕೊಡುವ ರೀತಿ 12 ಜನ MLAಗಳು ದಳದಿಂದ ಕಾಂಗ್ರೆಸ್ಗೆ ಬರಲಿದ್ದಾರೆ ಅನ್ನುವ ಊಹಾಪೋಹಗಳು ಸಹ ಇದಾವೆ. ಅವರೆಲ್ಲ ಡಿ.ಕೆಗೆ ಸಪೋರ್ಟ್ ಮಾಡೋದಾದ್ರೆ ಸಹಜವಾಗಿ 60+ ಆಗುತ್ತೆ ಡಿ.ಕೆಯನ್ನು ಬೆಂಬಲಿಸುವ ಶಾಸಕರ ಸಂಖ್ಯೆ. ಹೈಕಮಾಂಡ್ ಬೆಂಬಲ ಆಲ್ರೆಡಿ ಪಡೆದಿರ್ತಕ್ಕಂಥ ಡಿ.ಕೆಗೆ ಶಾಸಕರು ಸಹ ಬೆಂಬಲ ಸೂಚಿಸಿದ್ದೆ ಆದ್ರೆ ಡಿ.ಸಿ.ಎಂ ಇಂದ ಸಿಎಂಗೆ ಪ್ರಮೋಷನ್ ಸಿಗುವ ಚಾನ್ಸಸ್ ಇದೆ ಅಂತ ಕಾಂಗ್ರೆಸ್ನ ಒಳವಲಯಗಳೇ ಹೇಳ್ತಾ ಇದಾವೆ. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.